ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಧೂಮಪಾನ ಹಾಗೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು. ಈ ವಿಷಯದ ಕುರಿತು ವಿಜಯಪುರದ ಬಿಎಲ್ಡಿಇ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆ ವಿಜಯಪುರದ ಬಿಎಲ್ಡಿಇ ಮೆಡಿಕಲ್ ಕಾಲೇಜಿನ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರಿದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ನಮ್ಮ ಇವತ್ತಿನ ಸಂದರ್ಶನದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಧೂಮಪಾನ ಜೊತೆಗೆ ಈ ತಂಬಾಕು ಸೇವನೆ, ಇವುಗಳ ಪರಿಣಾಮಗಳು ಏನು, ಇವುಗಳು ನಮ್ಮ ದೇಹದ ಮೇಲೆ ಯಾವ ರೀತಿ ಒಂದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ. ಮೊದಲಿಗೆ ಹೇಳಿ ತಾವು, ಈ ಧೂಮಪಾನ ಅಂದ್ರೆ ಏನು ವೈದ್ಯಕೀಯವಾಗಿ? ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ಅಂದರೆ ಧೂಮಪಾನ. ಧೂಮಪಾನ ಅಂತಂದರೆ ಈಗ ನಾವು ಇದು ಒಂದು ತಂಬಾಕುವಿನ ಉತ್ಪನ್ನವಾಗಿ ಇರುತ್ತೆ. ಸೊ ಜನರಲಿ ಹೇಗಿರುತ್ತೆ ಅಂದರೆ, ತಂಬಾಕು ಅಗಿಯೋದನ್ನು ನಾವೆಲ್ಲ ನೋಡಿರ್ತೀವಿ. ತಂಬಾಕುವನ್ನ ಸುಣ್ಣ ಜೊತೆ ಮಿಕ್ಸ್ ಮಾಡಿ ಅಗಿಯೋದು, ಅಥವಾ ಬೇರೆ ರೀತಿಯಾದಂಥ ಪದಾರ್ಥಗಳಲ್ಲಿ ಅಥವಾ ಗುಟ್ಕಾ ಸೇವನೆಯಲ್ಲಿ ನೋಡಿರ್ತೀವಿ. ಅಥವಾ ತಂಬಾಕುವಿನ ಪೌಡರನ್ನು ಮಾಡಿ ಅದನ್ನು ಹಲ್ಲು ಉಜ್ಜೋದನ್ನು ನಾವು ನೋಡಿದ್ವಿ. ಸೊ ಅದರಲ್ಲಿ ಇದು ಇನ್ನೊಂದು ಉತ್ಪನ್ನ ಏನಪ್ಪ ಅಂತಂದರೆ ಸ್ಮೋಕಿಂಗ್ ಅಥವಾ ಧೂಮಪಾನ, ಅಂದರೆ ಸೇದುವುದು. ಸೊ ಇದರಲ್ಲಿ ಅಂದರೆ ನಾವು ಈಗ ಬೀಡಿ ಹಾಗೂ ಸಿಗರೇಟ್ ಏನೋ ನೋಡ್ತೀವಲ್ಲ, ಸೊ ಅದರ ಮುಖಾಂತರ ತಂಬಾಕುವಿನ ಉರಿಸಿ ಅದರ ಹೊಗೆ ಹಾಗೂ ಅದರ ಒಂದು ತಂಬಾಕುವಿನ ಒಂದು ಸೇವನೆಯನ್ನು ಮಾಡೋದು. ಸೊ ಇದು ಅಗಿಯೋದಿಲ್ಲ, ಆದರೆ ಸೇವಿಸೋದು ಶ್ವಾಸಕೋಶದ ಮುಖಾಂತರ, ಉಸಿರಾಟಿನ ಮುಖಾಂತರ. ಸೊ ಇದು ಒಂದು ತಂಬಾಕುವಿನ ಉತ್ಪನ್ನವಾಗೇ ಇದೆ. ಇನ್ನು ಈ ತಂಬಾಕನ್ನ ಧೂಮಪಾನ ಬಿಟ್ರೆ ಯಾವ ಯಾವ ಮೂಲಕ ನಾವು ದೇಹಕ್ಕೆ ತಕ್ಕೊಳ್ತೀವಿ? ಇದಕ್ಕೆ ಈ ಚಟಕ್ಕೆ ಬಲಿಯಾದವರು ಅಂದರೆ ಇದೆ ತಂಬಾಕುವಿನಲ್ಲಿರೋದಂಥ ಒಂದು ಪದಾರ್ಥ ನಿಕೋಟಿನ್. ಸೊ ಇದು ನಮ್ಮನ್ನ ತಂಬಾಕುವಿಗೆ ಒಂಥರ ಏನಪ್ಪ ಅಂತಂದ್ರೆ ದಾಸವಾಗಿ ಬಿಡಿಸುತ್ತೆ. ಸೊ ತಂಬಾಕುವಿನ ಒಂದು ಚಟಕ್ಕೆ ನಾವು ಒಳಗಾದ್ರೆ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಅದನ್ನು ಮಾಡಿರ್ತದೆ. ಸೊ ತಂಬಾಕುವಿನಲ್ಲಿ ಪ್ರಥಮವಾಗಿ ನಾವು ಇರೋದಂದ್ರೆ ನೇರವಾಗಿ ತಂಬಾಕುವಿನ ಒಣಗಿದ ಎಲೆಯನ್ನೇ ಪುಡಿ ಮಾಡಿ ಅದರಲ್ಲಿ ಸುಣ್ಣ, ಅಡಿಕೆ ಆ ಥರ ಬೆರೆಸಿ ಮಿಕ್ಸ್ ಮಾಡಿ ತಿನ್ನೋದು. ಸೊ ಅದು ಡೈರೆಕ್ಟ್. ಸೊ ಅದು ತುಂಬ ಹಾನಿಕರ. ಸೊ ಅದನ್ನು ಬಿಟ್ಟರೆ ಏನಿರುತ್ತೆ ಅಂದರೆ, ಹಳ್ಳಿಗಳಲ್ಲಿ ಈ ತಂಬಾಕುವಿನ ಹಲ್ಲು ನೋವಿಗೆ ಅಂತ ಹೇಳಿ ಆಸ್ ಎ ಔಷಧಿ ಉಪಯೋಗ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಕ್ರಮೇಣ ಒಂಥರ ಅದರಿಂದ ಅಡಿಕ್ಷನ್ ಆಗಿಬಿಡುತ್ತೆ, ಅಂದರೆ ಅದರದ್ದು ಚಟಕ್ಕೆ ಬಿದ್ದುಬಿಡ್ತಾರೆ. ಹೀಗಾಗಿ ಅದು ತಂಬಾಕುವಿನ ಸೇವನೆ ಹೆಚ್ಚಾಗುತ್ತೆ. ಆಮೇಲೆ ತಂಬಾಕುವಿನ ಒಂದು ಪೌಡರ್ ಅಂತೂ ಬರುತ್ತೆ, ಅದನ್ನು ನಾವು ಜನರಲಿ ಈ ಭಾಗದಲ್ಲಿ ಮಿಶ್ರಿ ಅಂತಲೂ ಕೂಡ ಹೇಳ್ತಾರೆ. ಸೊ ಆ ತಂಬಾಕುವಿನ ಪೌಡರ್ನಿಂದ ಹಲ್ಲು ಉಜ್ತಾರೆ. ಸೊ ಆ ಹಲ್ಲು ಉಜ್ಜುವುದರಿಂದನೂ ಅದು ಚಟಕ್ಕೆ ಬಿದ್ದು ಅದ ಪೌಡರ್ನ ಖಾಯಂ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದನ್ನು ಯಾವಾಗಲೂ ಹಲ್ಲಿಗೆ ಹಚ್ಚೋದು, ಗಮ್ಸಿಗೆ ಹಚ್ಚೋದು, ಆ್ಯಂಡ್ ಅದರದ್ದು ಒಂದು ರಸವನ್ನು ಹೀರೋದ್ರಿಂದ ಅವರಿಗೆ ಅದೊಂದು ಆಹ್ಲಾದ ಸಿಗುತ್ತೆ. ಸೊ ಇದು ಅಲ್ಲದೆ ಇದು ಸಿಗರೇಟು ಆ್ಯಂಡ್ ಬೀಡಿ ಅಂದರೆ ಏಕ್ದಮ್ ಲೋಕಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ತುಂಬ ಕಡಿಮೆ ರೊಕ್ಕದಲ್ಲಿ ಸಿಗೋದ್ರಿಂದ ಸೊ ಅದರ ಸೇವನೆ ಏನಿದೆ ಉಸಿರಾಟದ ಮುಖಾಂತರ, ಅದನ್ನು ಕೂಡ ಜಾಸ್ತಿ ಚಾಲ್ತಿಯಲ್ಲಿರೋದು. ಆಯ್ತು ಡಾಕ್ಟರ್, ಈಗ ನಾವು ಸ್ವಲ್ಪ ಧೂಮಪಾನದ ಕಡೆ ಗಮನ ಹರಿಸೋಣ. ಧೂಮಪಾನ ಚಟಕ್ಕೆ ಬಲಿಯಾಗಲಿಕ್ಕೆ ಕಾರಣಗಳು ಅಂತ ಏನಾದರೂ ಇದೆಯಾ? ಸೊ ಧೂಮ್ರಪಾನಕ್ಕೆ ಬಲಿಯಾಗೋದು ಅಥವಾ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟು ಅದರ ಬಗ್ಗೆ ರಿಸರ್ಚ್ ಕೂಡ ಆಗಿದೆ. ಇದನ್ನ ನಾವು ನೋಡಿದರೆ, ಮೊದಲನೇದಾಗಿ ಏನಪ್ಪಾ ಅಂತಂದರೆ, ಮನೆಯಲ್ಲಿ ಧೂಮ್ರಪಾನ ಮಾಡೋರಿದ್ದರೆ, ಅಂದರೆ ಲೈಕ್ ಪೇರೆಂಟ್ಸ್ ಇರ್ತಾರೆ, ಅಂದರೆ ತಂದೆ ಅಥವಾ ಬೇರೆ ಯಾರಾದರೂ ಮೇಲ್ ಸೀನಿಯರ್ಸ್ ಇರ್ತಾರೆ. ಸೊ ಅವರು ಅದನ್ನು ಉಪಯೋಗಿಸ್ತಿರ್ತಾರೆ, ಅದನ್ನು ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ. ಸೊ ನನ್ನ ತಂದೆ ಯೂಸ್ ಮಾಡ್ತಿರ್ತಾರೆ ಅಂದರೆ ನಾನು ಯಾಕೆ ಯೂಸ್ ಮಾಡಬಾರ್ದು? ಸೊ ಆ ಥರ ಒಂದು ಅದನ್ನು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಲಿಕ್ಕೆ ಹೋಗಿ, ಪ್ರಯೋಗ ಅಂತ ಮಾಡ್ಲಿಕ್ಕೆ ಹೋಗಿ ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ ಮೊದಲೇದು. ಎರಡನೇದೇನಪ್ಪ ಅಂತಂದರೆ, ನಾವು ಅನ್ನೋದು ಪಿಯರ್ ಪ್ರೆಷರ್. ಅಂದರೆ ಈಗ ಸ್ಕೂಲ್ಗೆ ಹೋಗ್ತಿರ್ತಾರೆ, ಸೊ ಅಲ್ಲಿ ಸ್ಕೂಲಲ್ಲಿ ಕೆಲವೊಬ್ರು ಯಾರೋ ಫ್ರೆಂಡ್ಸ್ಗಳು ಯೂಸ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆಗೆ ಇದ್ದು ಅದನ್ನು ಒಂದು ಏನೋ ಒಂದು ಹೊಸ ಪ್ರಯೋಗ ಆಗ್ತದೆ, ಏನಿರ್ಬೋದಪ್ಪ ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ ಅದರ 1-2 ಸಲ ಸೇವನೆ ಮಾಡ್ತಾರೆ. ಆಮೇಲೆ ಅದು ಒಂದು ಒಂಥರ ಹೇಳ್ಬೇಕಪ್ಪ ಅಂದರೆ ಫ್ಯಾಷನ್ ಟ್ರೆಂಡ್ ಥರ ಆಗಿ, ಏನೋ ಸಿಗರೇಟ್ ಸೇದಿದ್ರೆ ಕೂಲ್ ಕಾಣ್ತೀವಿ ಇದು ಅಂತೇಳಿ. ಸೊ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇದಾಗಿ ಅಂದರೆ ಮನೆಯಲ್ಲಿ ಯಾರಾದರೂ ಇರೋದು. ಎರಡನೇದಪ್ಪ ಅಂದರೆ ಪಿಯರ್ ಪ್ರೆಷರ್, ಅಂದರೆ ಜೊತೆ ಇರುವಂಥ ಗೆಳೆಯರ ಬಳಗದಲ್ಲಿ. ಸೊ ಆ ರೀತಿ ಪ್ರಯೋಗ ಇರುತ್ತೆ. ಮೂರನೇದಪ್ಪ ನೋಡಬೇಕು ಅಂತಂದರೆ ಏನೋ ಸ್ಟ್ರೆಸ್ಸು. ಈಗ ಆ ಥರ ಚಟ ಇರೋದಿಲ್ಲ, ಬಟ್ ಸ್ಕೂಲ್ ಅಥವಾ ಕಾಲೇಜು ಅಥವಾ ಇನಿಷಿಯಲಿ ಜಾಬು ಆ ಥರ ಮಾಡಬೇಕಾದಾಗೆ ಅದೊಂದು ಸ್ಟ್ರೆಸ್ಸನ್ನು ಕಳ್ಕೊಳ್ಳಿಕ್ಕೆ ಯಾರೋ ಒಂದು ಕಲಿಸಿರ್ತಾರೆ, ಮತ್ತೊಬ್ಬರು ನೋಡಿ ಅದನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ತಂಬಾಕು ಹೇಗೆ ಉಪಯೋಗಿಸಿದ್ರು ಅದು ತನ್ನ ಕಂಟ್ರೋಲಲ್ಲಿ ಅದನ್ನು ತೊಗೊಂಡ್ಬಿಡುತ್ತೆ. ಸೊ
ಅದರ ಚಟಕ್ಕೆ ನಾವು ಬಿದ್ದು ಅದನ್ನು ಬೇಕೇ ಬೇಕು ಅನ್ನುವಂಥ ಒಂದು ಸಿಚುವೇಶನ್ ಆಗಿಬಿಡುತ್ತೆ. ಸೊ ಹೀಗಾಗಿ ಈ ಕಾರಣಗಳು ಪ್ರಮುಖವಾಗಿ ನಮಗೆ ತಿಳಿದು ಬರ್ತಕ್ಕಂಥದ್ದು. ಆಯ್ತು ಡಾಕ್ಟ್ರೆ, ತಾವು ಹೇಳಿದ್ರಲ್ಲ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದನ್ನು ಅವಲಂಬಿಸ್ತಾರೆ ಅಂತ ಹೇಳಿ, ಅದು ನಿಜವಾಗ್ಲೂ ಹೌದಾ? ಆ ಥರ ತಗೊಳ್ಳೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತಾ? ಹಾಗಂತೇನಿಲ್ಲ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗೋದಕ್ಕಿಂತ ಅಂದರೆ ಏನಾದರೆ ಏನೋ ಒಂಥರ ನಶೆ. ಸೊ ಆ ನಶೆಯಲ್ಲಿ ನಮ್ಮ ಮಾನಸಿಕ ಒತ್ತಡನ ಕಳ್ಕೊಳ್ತೀವಿ ಅನ್ನುವಂಥ ಒಂದು ಭ್ರಮೆ ಅಂತ ಅನ್ಬಹುದು. ಸೊ ಆ ಭ್ರಮೆಯಲ್ಲಿ ಅದೇ ಹೇಳಿದ್ನಲ್ಲ, ಈಗ ಸುತ್ತಮುತ್ತ ನೋಡಿ ಅದನ್ನು ನೋಡಿಕೊಂಡು ಇರಬಹುದು ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮೊದಲನೇದಾಗಿ. ಸೊ ಅದು ಕಳ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅದರ ದಾಸರು ಮಾತ್ರ ಆಗ್ಬಿಡ್ತಾರೆ. ಸೊ ಒಂದ್ಸಲ ಅದ್ರ ಚಟಕ್ಕೆ ಒಳಗಾದರೆ ಆಮೇಲೆ ಅದು ನಮ್ಗೆ ಕಂಟಿನ್ಯೂ ಬೇಕೇ ಬೇಕು ಅನ್ನುವಂತಾಗುತ್ತೆ. ಸೊ ಅದು ಒಂದು ಸಿಗರೇಟ್ ಹೋಗಿ 1 ಪ್ಯಾಕ್ ಆಗುತ್ತೆ, ಪ್ಯಾಕ್ ಹೋಗಿ 2 ಪ್ಯಾಕ್ ಆಗುತ್ತೆ. ಸೊ ಪ್ರತಿದಿನಕ್ಕೆ ಸೊ ಹಾಗೆ ಅದರದ್ದು ಏನಂತಾರೆ, ನಾವು ದಾಸರಾಗಿಬಿಡ್ತೀವಿ. ಸೊ ಏನೋ ಒಂದು ಆಹ್ಲಾದ, ಒಂದು ನಶೆ ಆಗುತ್ತೆ. ಸೊ ಅದು ಭ್ರಮೆನೂ ಆಗಬಹುದು ಅಥವಾ ಒಂದು ಕ್ಷಣಿಕನೂ ಇರುತ್ತೆ ಅಷ್ಟೇ. ಮತ್ತು ಇನ್ನೊಂದು ಡಾಕ್ಟರ್, ನಾನು ಕೇಳಿರೋದೇನಪ್ಪ ಅಂತ ಹೇಳಿದ್ರೆ, ಈ ಸ್ಮೋಕಿಂಗ್ ಮಾಡೋರು ಪಕ್ಕದಲ್ಲಿದ್ದರೂ ಕೂಡ ಅದ್ರದ್ದು ದುಷ್ಪರಿಣಾಮ ಅವ್ರಿಗೂ ಬರುತ್ತೆ. ಹೌದು. ಸೊ ನಿಜವಾಗಿ ಅದು ಸ್ಮೋಕಿಂಗ್ ಮಾಡ್ತಿರ್ತಕ್ಕಂಥ ಜನರ ಜೊತೆಗೆ ಏನಿರ್ತಾರೆ ಅವ್ರು ಸ್ಮೋಕ್ ಮಾಡ್ತಿರಂಗಿಲ್ಲ, ಆದ್ರೆ ಅವ್ರ ಜೊತೆಗೆ ಕುಂತಿರುವಾಗ ಸೊ ಅವ್ರು ಬಿಡೋಗ್ತಕ್ಕಂಥ ಏನೊಂದು ಹೊಗೆ ಇದೆ, ಸೊ ಆ ಹೊಗೆಯಲ್ಲಿರುವಂಥ ಹಾನಿಕಾರಕ ಕೆಮಿಕಲ್ಸ್ಗಳು ಜೊತೆಗಿದ್ದವ್ರು ತೊಗೊಂಡ್ಬಿಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಗಾಳಿ ಸೇವಿಸಿರ್ತೀವಿ, ಆ ಗಾಳಿಯಲ್ಲಿ ಹಾನಿಕರವಾದಂಥ ಇವ್ರು ಸ್ಮೋಕ್ ಬಿಟ್ಟು ಕೊಡಲಿ, ಸೊ ಅದನ್ನು ತಗೊಳ್ಳೋದ್ರಿಂದ ಅವರಿಗೂ ಅಷ್ಟೇ ಸಮನಾದಂತಹ ಹಾನಿ ದೇಹಕ್ಕೆ ಉಂಟು ಮಾಡುತ್ತೆ. ಸೊ ಅದನ್ನು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಯಾರು ಸ್ಮೋಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾವುದೂ ದುಷ್ಪರಿಣಾಮ ಆಗಿರೋದಿಲ್ಲ, ಬಟ್ ಈ ಥರ ಜನಕ್ಕೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿ, ಹೆಂಡತಿ, ಸೊ ಗೆಳೆಯರು, ಸೊ ಅವರು ಸ್ಮೋಕ್ ಮಾಡ್ತಿರಂಗಿಲ್ಲ, ಬಟ್ ಈ ಹೊಗೆಯನ್ನು ಕಂಟಿನ್ಯೂಸ್ ಸೇವನೆ ಮಾಡೋದ್ರಿಂದ ಅವರಿಗೆ ಅದರ ದುಷ್ಪರಿಣಾಮಗಳು ಅಷ್ಟೇ ಸಮವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಬಹಳ ಆತಂಕಕಾರಿ ವಿಷಯ ಇದು ಡಾಕ್ಟ್ರೆ. ಹೌದು. ಒಬ್ಬ ಮನೆಯಲ್ಲಿ ಒಬ್ಬ ತಂದೆ ಸ್ಮೋಕಿಂಗ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ಪಾಪ ಅದ್ರ ದುಷ್ಪರಿಣಾಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ, ಉಳಿದವರು ಅನುಭವಿಸ್ಬೇಕಾಗುತ್ತೆ. ಹೌದು, ನಿಜವಾಗಿ ಬಹಳ ಆತಂಕಕಾರಿ ವಿಷಯ ಇದು. ಡಾಕ್ಟರ್, ತಾವು ಹೇಳಿದ್ರೆ ಅದರಲ್ಲಿ ಹಾನಿಕಾರಕ ಅಂಶಗಳಿರುತ್ತೆ ಅಂತ, ಯಾವ್ಯಾವ್ದು ಅಂತ ತಿಳ್ಕೊಬಹುದಾ? ಮೊದಲೇದಾಗಿ ಅಂದರೆ ತಂಬಾಕು ಇರುತ್ತೆ. ತಂಬಾಕುದ ಒಂದು ನಿಕೋಟಿನ್ ಅಂತ ಇರುತ್ತಲ್ಲ, ಸೊ ಅದು ನಮ್ಮನ್ನ ಅಡಿಕ್ಷನ್ ಮಾಡೋದ್ರಿಂದ ಹಿಡ್ಕೊಂಡು ಅದರಿಂದ ಸಾಕಷ್ಟು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ. ಅದು ಅಲ್ಲದೆ ಸ್ಮೋಕ್ ಮಾಡೋದ್ರಿಂದ, ಈಗ ಬೆಂಕಿ ಹಚ್ಚಿ ಸ್ಮೋಕ್ ಪ್ರೊಡ್ಯೂಸ್ ಮಾಡ್ತೀವಿ, ಸೊ ಅದರಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಪ್ರಮುಖವಾಗಿ ಹೊರಹೊಮ್ಮುತ್ತೆ. ಅದು ಅಲ್ಲದೆ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಸ್ಗಳು ಇರುತ್ತೆ. ಅದರಲ್ಲಿ ಕೆಲವೊಂದು ಹೇಗಿದೆಪ್ಪ ಅಂದರೆ, ಅದಕ್ಕೆ ನಾವು ಕಾರ್ಸಿನೋಜೆನಿಕ್ ಅಂತೀವಿ, ಅಂದರೆ ಕ್ಯಾನ್ಸರ್ ಉಂಟು ಮಾಡತಕ್ಕಂಥ ಕೆಮಿಕಲ್ಸ್ಗಳು ಕೂಡ ಅದರಲ್ಲಿ ಬರುತ್ತವೆ. ಸೊ ಅದು ಹೊಗೆಯಲ್ಲಿನೂ ಬರ್ಬೋದು, ಅಥವಾ ನಾವು ಏನು ಹೊಗೆನ ಶ್ವಾಸಕೋಶದಲ್ಲಿ ತೊಗೊಳ್ತೀವಿ, ಉಸಿರಾಟದಲ್ಲಿ ತೊಗೊಳ್ತೀವಿ, ಸೊ ಅದು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಸೊ ನಿಕೋಟಿನ್ ಅಲ್ಲದೆ ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಸಾಕಷ್ಟು ಪ್ರಮಾಣದ ಕೆಮಿಕಲ್ಸ್ಗಳು ಅದರಿಂದ ರಿಲೀಸ್ ಆಗ್ತಿರ್ತವೆ. ಅವು ಕ್ಯಾನ್ಸರ್ನೂ ಕೂಡ ಮಾಡ್ತಕ್ಕಂಥ ಒಂದು ಶಕ್ತಿ ಅವಕ್ಕಿರುತ್ತೆ. ಓಕೆ ಡಾಕ್ಟರ್, ನಿಜವಾಗ್ಲೂ ಭಯಾನಕ ಅಂಶ ತಮ್ಮ ಜೊತೆ ಮಾತಾಡ್ತಿದ್ರೆ ನನಗನ್ಸೋದು. ಇನ್ನು ಬರೀ ಸೇದೋರು ಪಕ್ಕದಲ್ಲಿದ್ದಾಗಲೇ ಇತರೆಯವ್ರಿಗೆ ಇಷ್ಟೊಂದು ಹಾನಿ ಮಾಡುವಂಥದ್ದು, ಸ್ವತಃ ಈ ಧೂಮಪಾನಿಗಳಿರ್ತಾರಲ್ಲ, ಆ ಧೂಮಪಾನಿಗಳಿಗೆ ಅವ್ರ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು, ಯಾವ್ಯಾವ ಅಂಗಗಳಿಗೆ ಹಾನಿ ಆಗ್ಬೋದು ಇದು ಅಂತ? ಸೊ ಈಗ ಧೂಮಪಾನಿಗಳಂತಂದರೆ, ಈಗ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಹಲ್ಲು ಹಾಗೂ ತುಟಿ. ಸೊ ಧೂಮ್ರಪಾನ ಮಾಡಬೇಕಂದ್ರೆ ಮೊದಲೇ ತುಟಿಯಲ್ಲಿ ಇಡೋದು, ಹಲ್ಲಲ್ಲಿ ಇಡೋದು, ಅದನ್ನು ಮಾಡ್ತಿರ್ತೀವಿ. ಸೊ ಡೈರೆಕ್ಟ್ ಆ ಹೊಗೆ ಹಾಗೂ ಆ ತಂಬಾಕು ಎಫೆಕ್ಟ್ ತುಟಿ ಹಾಗೂ ಹಲ್ಲುಗಳ ಮೇಲಾಗುತ್ತೆ. ಸೊ ನೀವು ನೋಡಿರ್ಬೋದು, ಧೂಮಪಾನ ಮಾಡೋರಂಥ ಹಲ್ಲುಗಳು ತುಂಬ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಸ್ಟೇನಿಂಗ್ ಆಗಿರುತ್ತೆ. ಸೊ ಆ ಹಲ್ಲಿನ ಆರೋಗ್ಯ ಕೆಟ್ಟು ಹೋಗಿರುತ್ತೆ, ಕಂಟಿನ್ಯೂಸ್ ಹೊಗೆ ಬರೋದ್ರಿಂದ, ತಂಬಾಕು ಹಾಗೂ ಕೆಮಿಕಲ್ಸ್ ಇರುವಂಥ ಹೊಗೆ ಬರೋದ್ರಿಂದ. ತುಟಿನೂ ಏನಾಗುತ್ತಪ್ಪ ಅಂತಂದರೆ, ಅದು ಒಂದು ಬರ್ನಿಂಗ್ ಸೆನ್ಸೇಷನ್ ಹಾಗೂ ಕೆಮಿಕಲ್ಸಿಂದ ತುಟಿಗಳು ರಫ್ ಹಾಗೂ ಕಂಪ್ಲೀಟ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಇದು ಮೊದಲನೇದಾಗಿ. ಎರಡನೇದಪ್ಪ ಅಂತಂದರೆ, ಈಗ ನಾವು ಬಾಯಲ್ಲಿ ಹೋಗಿರ್ತೀವಿ, ಸೊ ಬಾಯಲ್ಲೇನೋ ಅದು ಹುಣ್ಣುಗಳು ಹಾಗೂ ಒಂದು ಫೈಬ್ರೋಸಿಸ್ ಅಂತೀವಿ, ಅಂದರೆ ಎಕ್ದಮ್ ರಫ್ ಆಗಿಬಿಡುತ್ತೆ ನಾಲ್ಗೆ ಹಾಗೂ ಫೈಬ್ರೋಸಿಸ್ ಆಗಿ. ಸೊ ಅಲ್ಲಿನೂ ಕ್ಯಾನ್ಸರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಹೊಗೆ ಹಾಗೆ ಒಳಗಡೆ ಹೋಗುತ್ತೆ, ಸೊ ಅದು ಶ್ವಾಸಕೋಶಕ್ಕೆ ಹೋಗಿ ಸೊ ಅದರಲ್ಲಿ ಅದು ಕ್ಯಾನ್ಸರ್ ಮೊದಲನೇದಾಗಿ ಉಂಟು ಮಾಡ್ಬೋದು. ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ಗಳು ಏನಿದಾವಲ್ಲ, ಅದು ರಕ್ತನಾಳಗಳನ್ನು ನ್ಯಾರೋ ಅಂದರೆ ಸಂಕುಚಿತ ಮಾಡುತ್ತೆ. ಸೊ ಅದರಿಂದ ರಕ್ತ ಸಂಚಲನ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಮೇಜರ್ ಏನು ನಾವು ಆರ್ಗನ್ಸ್ ಅಂತೀವಿ, ಹಾರ್ಟು, ಬ್ರೈನು, ಕಿಡ್ನಿ, ಸೊ ಹೀಗೆ ಮುಂತಾದಂಥ ಲಿವರು, ಸೊ ಶ್ವಾಸಕೋಶಗಳು, ಸೊ ಅವಕ್ಕೆ ಅದು ಹಾನಿ ಉಂಟು ಮಾಡುತ್ತೆ. ಸೊ ರಕ್ತ ಸಂಚಾರ ಸರಿಯಾಗಿ ಆಗಲಿಲ್ಲಪ್ಪ ಅಂದರೆ ಅವು ಥರದ್ದು ಫಂಕ್ಷನ್ಸ್
ಕಡಿಮೆ ಆಗಿಬಿಡುತ್ತೆ. ಸೊ ಹೀಗಾಗಿ ಅದರದ್ದು ಸರಿಯಾಗಿ ದೇಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಮೇಲೆ ಕೆಮಿಕಲ್ಸ್ಗಳು ಅದರಲ್ಲಿ ಉಳಿಯೋದ್ರಿಂದ ಸೊ ಅದು ಕೆಮಿಕಲ್ಸ್ಗಳು ಅದರಿಂದ ಡ್ಯಾಮೇಜ್ ಕೂಡ ಮಾಡುತ್ತೆ. ಅದು ಹಾನಿ ಮಾಡಿದ ಮೇಲೆ ಅದರಿಂದ ಆಗೋತಕ್ಕಂಥ ಏನು ಪ್ರಾಬ್ಲಮ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿಗೆ ಅದು ಅಫೆಕ್ಟ್ ಆಯ್ತಪ್ಪ ಅಂತಂದರೆ ಸೊ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಸೊ ಮನುಷ್ಯ ಡಯಾಲಿಸಿಸ್ಗೂ ಹೋಗ್ಬೋದು. ಸೊ ಹಾರ್ಟ್ಗೆ ರಕ್ತ ಸಂಚಲನ ಸರಿಯಾಗಿ ಆಗದೇ ಇದ್ದರೆ ಸೊ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಬ್ಲಡ್ ಪ್ರೆಷರ್ ಉಂಟಾಗ್ಬೋದು, ಅಥವಾ ಬಹಳ ಟೈಮ್ ಆದ ನಂತರ ಅದರಿಂದ ಬೇರೆ ಆದಂಥ ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು. ಹಾಗೆ ಲಂಗ್ಸ್ ಕೂಡ ನೀವು ನೋಡಿರ್ಬೋದು, ಕೆಲವೊಂದು ಪಿಕ್ಚರ್ಸಲ್ಲಿ ತೋರಿಸ್ತಿರ್ತಾರೆ, ಲಂಗ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಏಕದಮ್ ನಿಷ್ಕ್ರಿಯ ಆಗುವಂತಕ್ಕೂ ಹೋಗ್ಬೋದು. ಯಾಕಂತಂದರೆ ಹೇಗಿರುತ್ತೆ, ಒಂದು ಇಲ್ಲಲ್ಲಿ ಆಗಲಿಕ್ಕಿಲ್ಲ, ಬಟ್ ಹಾಗೆ ಇದು ಕ್ರಮೇಣ ಎಕ್ಸ್ಪೋಸ್ ಆಗ್ತಿದ್ದಂಗೆ ಸೊ ಅದರದ್ದು ಫಂಕ್ಷನ್ಸ್ ಕಡಿಮೆ ಆಗೋದು ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೊದಲಿಗೆ 1% ಕಡಿಮೆ ಆಗುತ್ತೆ, ಆಮೇಲೆ 2%. ಸೊ ಹಾಗೆ ನಿಷ್ಕ್ರಿಯ ಆಗುವಂಥ ಚಾನ್ಸಸ್ಗೂ ಹೋಗ್ಬೋದು. ಹಾಗೂ ಲಂಗ್ ಕ್ಯಾನ್ಸರ್ ಒಂದು ಪ್ರಮುಖವಾದಂಥ ಒಂದು ಪ್ರಾಬ್ಲಮ್ ಇದರಿಂದ ಆಗ್ಬೋದು. ಡಾಕ್ಟರ್, ಇನ್ನು ಈ ಉಸಿರಾಟದ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳು ಈ ಸ್ಮೋಕರ್ಸ್ ಅಲ್ಲಿ ಕಂಡು ಬರುತ್ತೆ, ಧೂಮಪಾನಿಗಳು ಕಂಡು ಬರುತ್ತೆ. ಇದು ಯಾತಕ್ಕೆ? ಇದು ಮೊದಲನೇದಾಗಿ ಹೇಳ್ಬೇಕಂತಂದರೆ ಕಂಟಿನ್ಯೂಸ್ ಸ್ಮೋಕ್ ಅವ್ರು ತೊಗೊಳ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಹೊರಗಡೆ ಹೋಗ್ತಿರ್ತೀವಿ, ಸಾಕಷ್ಟು ಧೂಳು ಅಥವಾ ಸಾಕಷ್ಟು ಹೊಗೆ ಇರುತ್ತೆ ಏನೋ ಫ್ಯಾಕ್ಟ್ರಿ ಏರಿಯಾದಲ್ಲಿ. ಸೊ ಅಲ್ಲಿ ನಮಗೆ ಉಸಿರಾಟ ತೊಗೊಳಿಕ್ಕೆ ಆಗೋದಿಲ್ಲ. ಸೊ ನಮಗೆ ಕೆಮ್ಮು ದಮ್ಮು ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಕಂಟಿನ್ಯೂಸ್ಲಿ ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗ್ಬಿಡುತ್ತಪ್ಪ ಅಂತಂದರೆ ನಮ್ಮದೇನು ಸಿಸ್ಟಮ್ ಇರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಕೋಶಗಳು, ಸೊ ಅದಕ್ಕೆ ತಪ್ಪಂಥ ಎಲ್ಲ ಆರ್ಗನ್ಗಳು ಅದರಲ್ಲಿ ಒಂದು ಕ್ರಿಯಾಶೀಲತೆ ಇರುತ್ತೆ, ಒಂದು ಫಂಕ್ಷನಿಂಗು, ಒಂದು ಅದರದ್ದು ಒಂದು ಸ್ಟ್ರಕ್ಚರ್ಸ್ ಎಲ್ಲ ಹಾನಿಗೊಳಗಾಗ್ಬಿಡ್ತು. ಸೊ ಅದರಿಂದ ಏನಾಗ್ಬಿಡುತ್ತಪ್ಪ ಅಂತಂದರೆ ಹೊರಗಿನಿಂದ ಏನೇ ಬಂದ್ರೂ ಕೂಡ ಅದನ್ನು ಸಹನ್ ಮಾಡಲಿಕ್ಕೆ ಆಗ್ತಿರಂಗಿಲ್ಲ. ಈವನ್ ಸಿಂಪಲ್ ನಮ್ಗೆ ಉಸಿರಾಟ ತೊಗೊಳಿಕ್ಕೂ ಆಗ್ತಿರಂಗಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಸ್ತಮಾ ಬರುವಂಥ ಚಾನ್ಸಸ್ ಇವರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಕ್ರಾನಿಕ್ ಕಫ್ ಏನಂತೀವಿ, ಕೆಮ್ಮುದು, ಒಣ ಕೆಮ್ಮು, ಹೀಗೆ ಕಂಟಿನ್ಯೂಸ್ ಫಾರ್ ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕಡಿಮೆ ಆಗ್ತಿರಂಗಿಲ್ಲ. ಯಾಕೆ? ಬಿಕಾಸ್ ಆಫ್ ಆ ಲಂಗ್ ಸಿಸ್ಟಮ್ ಏನಿರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಹೀಗಾಗಿ ಅವರಲ್ಲಿ ಉಸಿರಾಟ ತೊಂದರೆಗಳು, ಅಸ್ತಮಾ, ಕ್ರಾನಿಕ್ ಕಫ್, ಸೊ ಈ ಥರ ಎಲ್ಲ ಸಮಸ್ಯೆಗಳು ಮೊದಲೇ ಹಂತದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆಯ್ತು ಡಾಕ್ಟರ್, ಕೆಲವರು ಸುಮಾರು ಈಗ 20 ವರ್ಷ ನಾನು ಸ್ಮೋಕಿಂಗ್ ಮಾಡ್ತಾ ಇದ್ದೆ, ಇವಾಗ ಬಿಟ್ಬಿಟ್ಟೆ, ನಾನು ಇನ್ನೇನು ಕಾಯಿಲೆ ಬರಲ್ಲ ನನಗೆ ಅಂತ ಅಂದ್ಕೊಂಡ್ರೆ ಅದು ನಿಜನಾ? ಇದ್ರ ಬಗ್ಗೆ ಹೇಳ್ಬೇಕಂತಂದರೆ 100% ನಿಜ ಅಂತನೂ ಅಲ್ಲ, ಆದರೆ ಬಿಟ್ಟರೆ ಅದರಿಂದ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಈಗ 20 ವರ್ಷದಿಂದ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ, ಅದರಿಂದ ಡ್ಯಾಮೇಜ್ಗಳು ವಾಪಸ್ ಮೊದಲಿನ ಥರ ಆಗೋ ಚಾನ್ಸಸ್ ಅಷ್ಟು ಇರಲಿಕ್ಕಿಲ್ಲ. ಆದರೂ ಯಾವತ್ತು ನೀವು ಬಿಡ್ತಿರಲ್ಲ ಅವತ್ತಿನಿಂದ ಅದು ಕೆಲವೊಂದು ಆರ್ಗನ್ಗಳು, ಕೆಲವೊಂದು ಸಿಸ್ಟಮ್ಗಳು ರಿಕವರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಪಾಸಿಬಲ್ ಇದೆ, ಎಲ್ಲೆಲ್ಲಿ ಡ್ಯಾಮೇಜ್ ಅಷ್ಟು ಆಗಿರೋದಿಲ್ಲ. ಸೊ ಅದರಿಂದ ಅಟ್ಲೀಸ್ಟ್ ನಮಗೆ ಒಳ್ಳೇದಾಗುತ್ತೆ. ಸೊ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 20 ವರ್ಷ ಸ್ಮೋಕ್ ಮಾಡಿದ್ರಿಂದ ಈಗ ನಮ್ಮದೊಂದು IAS ಇತ್ತು ಎಕ್ಸಾಂಪಲ್ 60, ಸೊ ಬಿಟ್ಟರೆ ಸೊ ದಟ್ ಮೇ ಗೋ ಟು 62 or 65 ಆಲ್ಸೋ. ಸೊ ಯಾವಾಗೇ ಬಿಟ್ರೂ ಅದರಿಂದ ನಮಗೆ ಒಳ್ಳೇದಾಗುತ್ತೆ. ಆದರೆ ಕೆಲವೊಂದು ಡ್ಯಾಮೇಜ್ಗಳು ರಿವರ್ಸ್ ಆಗಲಿಕ್ಕಿಲ್ಲ. ಸೊ ಬಿಟ್ಟರೆ ಅಂತೂ ಇಟ್ ಈಸ್ ಒಳ್ಳೆಯದೇ. ಇದೊಂದು ರೀತಿ ಅಡಿಕ್ಷನ್ ಅಂತ ತಾವು ಆರಂಭದಲ್ಲಿ ಹೇಳಿದ್ರಿ. ಒಂದು ಸಾರಿ ಈ ಧೂಮಪಾನಕ್ಕೆ ಬಲಿಯಾದ ಮೇಲೆ ಅದರಿಂದ ಆಚೆ ಬರಲಿಕ್ಕೂ ಏನಾದರೂ ಮೆಡಿಸಿನ್ ಪರಿಹಾರ ಆ ಥರದ್ದು ಏನಾದರೂ ಇದೆಯಾ? ಎಸ್, ಖಂಡಿತ ಇದೆ. ಹಾಗೇನು ಇದೇನು ಕಂಪ್ಲೀಟ್ಲಿ ಇದು ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅಂತಲ್ಲ. ಆದರೆ ಫಸ್ಟ್ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಅದು ಮನುಷ್ಯನ ಇಚ್ಛಾಶಕ್ತಿ, ವಿಲ್ ಪವರ್ ಏನಂತೀವಲ್ಲ. ಸೊ ಅವ್ರ ಮನಸ್ಸು ಮಾಡಬೇಕು. ಈಗ ಡಾಕ್ಟರ್ಸ್ ಆಗಲಿ ಫ್ಯಾಮಿಲಿಯವರಾಗಲಿ ಸಾಕಷ್ಟು ಹೇಳ್ತಿರ್ತಾರೆ, ಬಿಡ್ರಿ ತಂಬಾಕು ತೊಗೊಳ್ಬೇಡ್ರಿ, ಧೂಮ್ರಪಾನ ಬಿಡ್ರಿ ಅಂತೇಳಿ. ಆದರೆ ಅವ್ರು ಕೇಳ್ತಿರಂಗಿಲ್ಲ ಬಿಕಾಸ್ ಆಫ್ ಅಡಿಕ್ಷನ್. ಆದರೆ ಒಂದು ವೇಳೆ ಅವರು ಇಚ್ಛೆ ಮಾಡಿದರೆ ಸೊ ಅದನ್ನು ಖಂಡಿತವಾಗಿ ಬಿಡ್ಬೋದು. ಸೊ ಮೊದಲೇದಾಗಿ ಇಚ್ಛಾಶಕ್ತಿ, ಸೊ ಅದನ್ನು ಬಿಡಲೇಬೇಕು ಅನ್ನೋಂಥದ್ದು. ಸೊ ಆ ಥರ ಬಿಟ್ಟು ಕೂಡಲೇ ಅವರಿಗೆ ಅದರದ್ದು ಒಂಥರ ಏನಂತಾರೆ ಕ್ರೇವಿಂಗ್ಸ್ ಅಂತೀವಿ. ಸೊ ಮತ್ತೆ ಬೇಕು ಅನ್ನಿಸ್ತಾ ಇರ್ತದೆ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ಅದನ್ನು ಅವರು ಬಿಡೋದ್ರಿಂದ, ಕಂಟ್ರೋಲ್ ಮಾಡೋದ್ರಿಂದ ಸೊ ಅವರು ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 1 ಪ್ಯಾಕೆಟ್ ತೊಗೊಳ್ತಿರ್ತಾರೆ, ಅವರಿಗೆ ಅಷ್ಟು ಒಮ್ಮೆ ಬಿಡ್ಲಿಕ್ಕಾಗಿಲ್ಲ. ಸೊ ಡೈಲಿ ಒಂದು ಸಿಗರೇಟ್ ಕಡಿಮೆ ಮಾಡ್ಕೋತ ಲಾಸ್ಟಿಗೆ 1 ಸಿಗರೇಟ್ ಪರ್ ಡೇ ಮಾಡಿ ನಂತರ ಅದನ್ನೂ ಬಿಟ್ಟರೆ ಸೊ ಸ್ಲೋಲಿ ಅದನ್ನು ಬಿಡ್ಬೋದು. ಸೊ ಮೊದಲನೇದಾಗಿ ಇಚ್ಛಾಶಕ್ತಿ ಇದೆ. ಎರಡನೇದ್ದು ಅದಕ್ಕೆ ಸಹಾಯ ಮಾಡಲಿಕ್ಕೆ ಸಾಕಷ್ಟು ವೈದ್ಯರು, ಕೌನ್ಸಿಲರ್ಸ್ ಇರ್ತಾರೆ. ಸೊ ಅವ್ರ ಸಹಾಯ ತೊಗೊಂಡ್ರೆ ಅವ್ರು ನಿಮಗೆ ಆ ಇಚ್ಛಾಶಕ್ತಿ ಮರಳಿ ಪಡೆಯೋದಕ್ಕಾಗಲಿ ಅಥವಾ ಅದರಿಂದ ಹೊರಬರಬೇಕಾದ್ರೆ ಮತ್ತೇನಾದರೂ ದಾರಿಗಳು ಇದೆಯಾ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ಅದರಲ್ಲಿ ಹೇಳಬೇಕಪ್ಪ ಅಂತಂದರೆ ಈಗ ಹೊಸ ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದು, ಅದು ವ್ಯಾಯಾಮ ಇರ್ಬೋದು, ಸಿಂಪಲ್ ವಾಕಿಂಗು ಇರ್ಬೋದು, ಅಥವಾ ಏನಾದರೂ ಹಾಬೀಸು, ಓದೋದು, ಬರೆಯೋದು, ಅಥವಾ ಮೆಡಿಟೇಷನ್ನು, ಕಡೆಗೆ ಆಧ್ಯಾತ್ಮ. ಸೊ ಈ ಥರ. ಆಮೇಲೆ ಹೆಚ್ಚು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಮತ್ಲಬ್ ಒಳ್ಳೆ ಫ್ರೆಂಡ್ಸು ಜೊತೆ ಕಾಲ ಕಳೆಯೋದು, ಎಲ್ಲರೂ ಔಟಿಂಗ್ ಹೋಗೋದು. ಸೊ ಈ ಥರ
ಕೆಲವೊಂದು ಹವ್ಯಾಸಗಳು, ಕೆಲವೊಂದು ನಾವು ರೂಢಿಸ್ಕೊಳ್ಳೋದ್ರಿಂದ ಸೊ ಅದನ್ನು ಮರೆಯಬಹುದು. ಈಗ ಇಚ್ಛಾಶಕ್ತಿ ಏನಂತಿರಲ್ಲ, ಸೊ ಅದು ಆ ಬೇಕು ಅನ್ನಿಸಿದಾಗ ನಾವು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಬೇರೆ ಏನಾದರೂ ಮಾಡೋದು. ಈಗ ಸಿಂಪಲ್ಲಾಗಿ ವಾಕಿಂಗ್ ಹೋಗ್ಬಿಡೋದು. ಈ ವಾಕಿಂಗ್ ಹೊರಟ್ರೆ ನಮ್ಮ ಹತ್ರ ಇರೋದಿಲ್ಲ, ಸೊ ಅಲ್ಲಿ ಎಲ್ಲಿ ಹೋಗ್ತೀವಿ ಅಲ್ಲಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಅಧ್ಯಾತ್ಮ ಅಂತ ಮೆಡಿಟೇಷನ್ಗಂತ ಹೋಗ್ತೀವಿ, ಅಲ್ಲಿ ಇರೋದಿಲ್ಲ. ಸೊ ಅಲ್ಲಿ ನೀವು 1 ತಾಸು 2 ತಾಸು ಕುಂತು ಧ್ಯಾನ ಮಾಡಿ ಕಂಟ್ರೋಲ್ ಮಾಡಿಕೊಂಡ್ರೆ ದೆನ್ ಅದನ್ನೇ ರೂಢಿ ಮಾಡ್ಕೊತ ಹೋಗ್ಬೋದು. ಸೊ ಈ ಥರ ಕೆಲವೊಂದು ಜನರಲ್ ಥಿಂಗ್ಸ್ಗಳಿದೆ, ಅವನ್ನ ನಾವು ಫಾಲೋ ಮಾಡಿದರೆ ಸರಿಯಾಗಿ ಸೊ ಇದರಿಂದ ಹೊರಗೆ ಬರ್ಬೋದು. ಇನ್ನು ಔಷಧೋಪಚಾರ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಿಕೋಟಿನ್ ಗಮ್ಸ್ ಅಂತ ಬಂದಿರುತ್ತೆ. ಸೊ ನಿಕೋಟಿನ್ ಗಮ್ಸ್ ಏನಪ್ಪ ಅಂದರೆ ಅದರಲ್ಲಿ ಬಹಳ ಕಡಿಮೆ ಪ್ರಮಾಣದಂಥ ನಿಕೋಟಿನ್ ಇರುತ್ತೆ. ಸೊ ಅದು ಗಮ್ಸ್ ಮುಖಾಂತರ, ಗಮ್ಸ್ ಚ್ಯೂಯಿಂಗ್ ಗಮ್ ಇರುತ್ತಲ್ಲ, ಸೊ ಆ ಥರ ನಿಮ್ಗೆ ಬೇಕು ಅನಿಸಿದಾಗ ಅಂಥದ್ದೊಂದು ಚ್ಯೂಯಿಂಗ್ ಗಮ್ ಬಾಯಲ್ಲಿ ಇಟ್ಕೊಂಡ್ಬಿಡೋದು. ಸೊ ಅವರಿಗೆ ಅದು ನಿಕೋಟಿನ್ ಅಥವಾ ತಂಬಾಕು ಸೇವನೆ ಮಾಡಿದ ಫೀಲ್ ಇರುತ್ತೆ, ಆದರೆ ಅದರಲ್ಲಿರೋ ನಿಕೋಟಿನ್ನು ಓನ್ಲಿ ಫಾರ್ ಟೇಸ್ಟಿಗೆ ಅಷ್ಟೇ ಇರುತ್ತೆ. ಸೊ ಅದು ರಕ್ತದಲ್ಲಿ ಹೋಗಿ ದೇಹಕ್ಕೆ ಹಾನಿ ಉಂಟು ಮಾಡೋಷ್ಟು ಇರೋದಿಲ್ಲ. ಸೊ ಆ ಥರ ಒಂದು ಆಲ್ಟರ್ನೇಟಿವ್ ನಮ್ಮಲ್ಲಿದೆ. ಸೊ ಈಗ ಸರ್ಕಾರದಲ್ಲಿನೂ ಈ ತಂಬಾಕು ನಿಯಂತ್ರಣ ಪ್ರೋಗ್ರಾಮಲ್ಲಿ ಸೊ ಆ ಥರ ನಿಕೋಟಿನ್ ಗಮ್ಸನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಅಲ್ಲೂ ನಾವು ರಿಜಿಸ್ಟರ್ ಮಾಡಿದ್ರೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ. ಹಾಗೂ ಸ್ಟೋರ್ಗಳಲ್ಲಿನೂ ಇದು ಲಭ್ಯ ಇರುತ್ತೆ. ಸೊ ಆ ಥರ ಅದೊಂದನ್ನು ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬೋದು, ಸೊ ಅದನ್ನು ಬಿಡಲಿಕ್ಕೆ ಅಂಥೇಳಿ. ಮತ್ತು ನಿಕೋಟಿನ್ ಪ್ಯಾಚಸ್ ಅಂತಿದೆ. ಭಾಳ ಸಿವಿಯರ್ ಇದ್ದರೆ ಕೆಲವೊಂದು ಮೆಡಿಕೇಷನ್ಸು, ಔಷಧಿಗಳು ಇದ್ದಾವೆ, ಅವನ್ನೆಲ್ಲ ವೈದ್ಯರು ಸಲಹೆ ಪಡೆದು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅದನ್ನು ಉಪಯೋಗಿಸ್ಕೋಬೋದು. ಸೊ ಇದರಿಂದ ಹೊರಗೆ ಬರೋದಕ್ಕೆ ಸಾಕಷ್ಟು ದಾರಿಗಳಿವೆ, ಹಾಗಿನ ಇದು ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಈಗ ಸ್ವಲ್ಪ ನಾವು ಈ ತಂಬಾಕು ಸೇವನೆ ಬಗ್ಗೆ ಗಮನ ಹರಿಸೋಣ ಡಾಕ್ಟ್ರೆ. ಈ ತಂಬಾಕು ನಾವು ನೇರವಾಗಿ ಬಾಯಲ್ಲಿ ಹಾಕೊಂಡು ಜಗ್ಗಿಯೋದನ್ನು ನೋಡಿರ್ತೀವಿ. ಇನ್ನು ಕೆಲವರು ಅದನ್ನು ಪೌಡರ್ ಮಾಡಿ ಹಲ್ಲಿನ ಸಂದಿಗೆ ಇಟ್ಕೊಳ್ಳೋದು ನೋಡಿವಿ, ಮತ್ತು ತುಟಿ ಭಾಗದಲ್ಲಿ ಇಟ್ಕೊಳ್ಳೋದನ್ನು ನೋಡ್ತೀವಿ. ಇದರಿಂದ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳ್ಬೋದು? ಸೊ ತಂಬಾಕು ಯಾವುದೇ ರೀತಿಯಿಂದ ನೀವು ತಗೊಳ್ರಿ, ಸ್ಮೋಕಿಂಗ್ ಆಗಲಿ ಅಥವಾ ತಿನ್ನೋದಂತಾಗಲಿ ಅಥವಾ ಅಪ್ಲೈ ಮಾಡೋದು, ಹಲ್ಲಿಗೆ ಅಪ್ಲೈ ಮಾಡೋದಾಗಲಿ, ಸೊ ಅದರಲ್ಲಿ ಮುಖ್ಯವಾಗಿ ನಿಕೋಟಿನ್ ಒಂದು ಅಂಶ ಹಾಗೂ ಮತ್ತು ಬೇರೆ ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ಗಳು ಇರ್ತವೆ. ಸೊ ಈಗ ಏನಾಗುತ್ತೆ, ಮೋಸ್ಟ್ ಆಫ್ ಟೈಮ್ ತಂಬಾಕುನ ಪೌಡರ್ನ ಮಾಡಿ ಅದರಲ್ಲಿ ಸುಣ್ಣ ಹಾಗೂ ಅಡಿಕೆ ಎಲ್ಲ ಬೆರೆಸಿ ಅದನ್ನು ಬಾಯಲ್ಲಿ ಇಟ್ಕೊಳ್ತಾರೆ, ಅಗಿತಾರೆ, ಜಗಿತಾರೆ. ಸೊ ಅದರಲ್ಲಿರುವಂಥ ಕೆಮಿಕಲ್ಗಳು ಬಾಯಿಯಲ್ಲಿನ ಏನು ನಮ್ಮದು ಸ್ಕಿನ್ ಇರುತ್ತೆ, ಒಂದು ಸ್ಮೂತ್ ಲೈನಿಂಗ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಡ್ಯಾಮೇಜ್ ಮಾಡೋದು. ಸೊ ಅದು ಡ್ಯಾಮೇಜ್ ಮಾಡಿ ಕಂಪ್ಲೀಟ್ಲಿ ಹಾರ್ಡ್ ಆಗುತ್ತೆ. ನೀವು ನೋಡಿರ್ಬೋದು, ಯಾರು ಕಂಟಿನ್ಯೂಸ್ ಆಗಿ ತಂಬಾಕು ತಿಂತಿರ್ತಾರಲ್ಲ, ಸೊ ಅವ್ರ ಬಾಯಿನ ಜಾಸ್ತಿ ತೆಗಿಲಿಕ್ಕೆ ಬರೋದಿಲ್ಲ. ಸೊ ನಾವು ಎಷ್ಟು ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಹೋಗೋಷ್ಟು ಅವ್ರಿಗೆ ತೆಗಿಲಿಕ್ಕೆ ಆಗ್ತಿರಂಗಿಲ್ಲ. ಯಾಕೆಂತಂದ್ರೆ ಒಳಗಿನ ಲೈನಿಂಗ್ ಎಲ್ಲ ಡ್ಯಾಮೇಜ್ ಆಗಿ ಕಂಪ್ಲೀಟ್ಲಿ ಹಾರ್ಡ್ ಆಗಿರುತ್ತೆ. ಸೊ ಅದು ಲೋಕಲ್ ರಿಯಾಕ್ಷನ್ ಏನಂತೀವಿ. ಸೊ ಅಲ್ಲಿ ಅದನ್ನು ಒಂಥರ ಸುಡುತ್ತೆ ಅಂತಾರಲ್ಲ, ಸೊ ಆ ಥರ ಆಗುತ್ತೆ. ಇನ್ನು ಅದರಲ್ಲಿರುತ್ತೆ ಕೆಮಿಕಲ್ಗಳು ಏನಿರುತ್ತೆ, ಅದು ರಕ್ತದ ಮುಖಾಂತರ ಹೋಗಿ ದೇಹದ ಪ್ರತಿಯೊಂದು ಅಂಗಕ್ಕೂ ಅದು ಸೇರುತ್ತೆ. ಅದು ಬ್ರೈನ್ ಇರ್ಬೋದು, ನಿಮ್ಮ ಕಣ್ಣು ಇರ್ಬೋದು, ಅಥವಾ ಲೀವರು, ಲಂಗ್ಸು, ಸೊ ಎಲ್ಲ ರೀತಿ ಕಿಡ್ನಿ, ಎಲ್ಲ ರೀತಿಯಂಥ ಆರ್ಗನ್ಗಳಿಗೆ ಇದು ಒಂಥರ ಹೇಳ್ಬೇಕಂತಂದರೆ ಕೂದಲಿಂದ ಹಿಡ್ಕೊಂಡು ಕಾಲಿನವರೆಗೆ ಪ್ರತಿಯೊಂದು ಅಂಗಕ್ಕೂ ಇದು ಡ್ಯಾಮೇಜ್ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಅಷ್ಟು ಸ್ಟ್ರಾಂಗ್ ಕೆಮಿಕಲ್ಸ್ಗಳು ಇದರಲ್ಲಿ ಇರುತ್ತವೆ. ಸೊ ಈವನ್ ನೀವು ನೋಡಿರ್ಬೋದು, ಈಗ ಸ್ಮೋಕಿಂಗ್ ಮಾಡಲ್ಲಿ ತಂಬಾಕು ಯೂಸ್ ಮಾಡ್ತಿರ್ತಾರಲ್ಲ, ಸೊ ಅವ್ರ ಚರ್ಮನೂ ಕೂಡ ಸುಕ್ಕುಗಟ್ಟಿರುತ್ತೆ. ಅಂದರೆ ಹೆಲ್ದಿ ಚರ್ಮಕ್ಕೆ ಆ ಥರ ಇರೋದಿಲ್ಲ. ಈಗ 40 ವರ್ಷದ ಮನುಷ್ಯನ ಚರ್ಮ 60 ವರ್ಷದ ಮನುಷ್ಯನ ಚರ್ಮ ಥರ ಕಾಣ್ತಿರುತ್ತೆ. ಭಾರಿ ಕ್ರಾನಿಕ್ ತಂಬಾಕು ಸೇವನೆ ಏನಾದರೂ ಇತ್ತು ಅಂದರೆ, ಅದು ತಿನ್ನೋದಂತಾಗಲಿ ಅಥವಾ ಸ್ಮೋಕಿಂಗ್ ಅಂತಾಗಲಿ, ಯಾವುದೇ ಪರಿಣಾಮ. ಸೊ ಓನ್ಲಿ ಸ್ಮೋಕಿಂಗ್ ಅಂತಂದರೆ ಅದರಲ್ಲಿ ಹೊಗೆ ಒಂದು ಎಡಿಷನ್ ಇರುತ್ತೆ, ಹೊಗೆ ಹಾಗೂ ಅದು ಇನ್ನೊಂದಿಷ್ಟು ಬರ್ನಿಂಗ್ ಆಗೋದ್ರಿಂದ ಇನ್ನೊಂದಿಷ್ಟು ಕೆಮಿಕಲ್ಸ್ಗಳು ಹುಟ್ಕೊಳ್ತೀವಿ. ಸೊ ಅದರ್ವೈಸ್ ಓನ್ಲಿ ತಂಬಾಕುನೇ ನೋಡೋದಾದರೆ ಅದರಲ್ಲಿಯೂ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಸ್ಗಳಿದೆ, ಆ್ಯಂಡ್ ಅವು ಕ್ಯಾನ್ಸರ್ ಕೂಡ ಮಾಡತಕ್ಕಂಥ ಅದರಲ್ಲಿ ಶಕ್ತಿ ಇದೆ. ಮತ್ತು ಡಾಕ್ಟರ್, ಈಗ ಈ ಸ್ಮೋಕ್ ಮಾಡೋರ ಪಕ್ಕ ಇದ್ದಾಗ ಅದು ಸೆಕೆಂಡ್ ಸ್ಮೋಕರ್ ಅಂತ ತಾವು ಹೇಳಿದ್ರೆ, ಪಕ್ಕದಿದ್ದವರಿಗೂ ಕೂಡ ಅದು ಹರಡುತ್ತೆ ಅಂತ. ಹಾಗೆ ಇದು ತಂಬಾಕು ಅಗಿಯವರು ಎಲ್ಲಿ ಬೇಕಲ್ಲಿ ಉಗುಳೋದು ಇದೆಲ್ಲ ಮಾಡ್ತಿರ್ತಾರೆ. ಅದೊಂದು ರೀತಿ ಪರಿಸರಕ್ಕೂ ಕೂಡ ಹಾನಿ, ಮತ್ತೆ ದೊಡ್ಡ ದೊಡ್ಡ ಕಟ್ಟಡ ಕೂಡ ಅವಲಕ್ಷಣವಾಗಿ ಕಾಣ್ತಾ ಇರುತ್ತೆ. ಇದರಿಂದ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ? ಇದರಿಂದ ಡೈರೆಕ್ಟಾಗಿ ಅಂತಂದರೆ ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಅವರು ತೊಗೊಂಡು ತಿಂತಿರ್ತಾರೆ. ಸೊ ಅವ್ರ ದೇಹಕ್ಕೆ ಅದು ಆಗ್ತಿರುತ್ತೆ. ಸೊ ಉಗುಳೋದ್ರಿಂದ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದರೆ ಅವರಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಇತ್ತು, ಫಾರ್ ಎಕ್ಸಾಂಪಲ್ TB ಅಥವಾ ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ಗಳು ಉಸಿರಾಟದ ಮುಖಾಂತರ ಬರುವಂಥ ಇದ್ದಾರೆ. ಸೊ ಅವರು ಉಗುಳಿದಾಗ ಸೊ ಅದರಿಂದ ಅದು ರೋಗಾಣು ಗಾಳಿಯಲ್ಲಿರುತ್ತೆ. ಸೊ ಅದು ಅಲ್ಲಿ ಸುತ್ತಮುತ್ತ ಯಾರು ಇರುತ್ತೆ ಅವ್ರಿಗೆ ಹರಡುವಂಥ ಚಾನ್ಸಸ್ಸು ಅದೊಂದಿರುತ್ತೆ. ಹಾಗೂ ಪರಿಸರ ಹಾನಿ, ನೋಡಲಿಕ್ಕೆ ಒಂಥರ ಅಸಹ್ಯ ಕಾಣೋದು, ಒಂದು ಬಿಲ್ಡಿಂಗು ಅಥವಾ ಒಂದು ಆ ಪರಿಸರ ಅಂದ ಚಂದ ಎಲ್ಲ ಹಾಳು ಮಾಡಿರುತ್ತೆ. ಸೊ ಅದೊಂದಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಂದು ವೇಳೆ ತಂಬಾಕು ಅಗಿಯೋರು ಯಾರು ಪ್ರೆಗ್ನೆಂಟ್
ಇದ್ರೆ, ಪ್ರೆಗ್ನೆಂಟ್ ಮಹಿಳೆ ತಂಬಾಕು ಅಗೀತಿದ್ರೆ, ಸೊ ಅದು ನಾವು ಸಾಧಾರಣವಾಗಿ ಹಳ್ಳಿಯಲ್ಲಿ ನೋಡ್ತೀವಿ. ಅಥವಾ ಅದು ನಾನು ಹೇಳಿದ್ನಲ್ಲ ಹಲ್ಲಿಗೆ ಪೌಡರ್ ಹಚ್ಕೊಳ್ಳೋದು. ಸೊ ಆ ಥರ ಇರೋದ್ರಿಂದ ರಕ್ತದ ಮುಖಾಂತರ ಅದು ಹೊಟ್ಟೆಯಲ್ಲಿರೋ ಮಗುವಿಗೂ ಮುಟ್ಟುತ್ತೆ. ಸೊ ಆ ಮಗುವಿಗೆ ಅದರ ದುಷ್ಪರಿಣಾಮಗಳು ಸೊ ಹುಟ್ಟುವಾಗನೇ ನೋಡ್ಬೋದು. ಅದರ ತೂಕ ಕಡಿಮೆ ಇರೋದಂತಾಗಲಿ, ಅಥವಾ ಅದ ಮಗುವಿನ ಒಂದು ರೋಗ ನಿರೋಧಕ ಶಕ್ತಿಗೆ ಹಾನಿ ಮಾಡುವುದಂತಾಗಲಿ. ಸೊ ಈ ಥರ ಸಾಕಷ್ಟು ಆದಂಥ ಒಂದು ದುಷ್ಪರಿಣಾಮಗಳು ಆ ಮಗುವಲ್ಲಿ ನೋಡಲಿಕ್ಕೆ ಸಿಕ್ಕಿರುತ್ತೆ. ಮತ್ತೆ ತಂಬಾಕು ಅಗಿಯೋರಲ್ಲಿ ಕ್ಯಾನ್ಸರ್ ಬಹುತೇಕ ಕಂಡು ಬರುತ್ತೆ ಅಂತ ಹೇಳಿ, ಇದು ಹೇಗೆ ಮತ್ತೆ ಯಾಕೆ? ನಾನು ಹೇಳಿದ್ನಲ್ಲ, ತಂಬಾಕುವಲ್ಲಿ ಕ್ಯಾನ್ಸರ್ ಮಾಡುವಂಥ ಕೆಮಿಕಲ್ಸ್ಗಳು ಇದೆ. ಸೊ ಅವನನ್ನು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ರೆ, ಸೊ ಅದು ಕೆಲವೊಂದು ಜಾಗ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಹಲ್ಲು ಹಾಗೂ ಹಲ್ಲಿನ ಸಂಧಿಗಳಲ್ಲಿ ನಾವು ಇಟ್ಕೊಂಡಿರ್ತೀವಿ. ಸೊ ಅದು ಒಂದು ಸ್ಟ್ರಾಂಗ್ ಕೆಮಿಕಲ್. ಸೊ ಅದನ್ನು ಅಲ್ಲಿ ಇಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಏನು ಸೆಲ್ಸ್ ಅಂತೀವಿ, ಸ್ಕಿನ್ ಇರುತ್ತಲ್ಲ, ಸೊ ಅದು ಕಂಪ್ಲೀಟ್ಲಿ ಅದಕ್ಕೆ ಎಕ್ಸ್ಪೋಸ್ ಆಗಿ ಸೊ ಅಲ್ಲಿ ಕ್ಯಾನ್ಸರ್ ಹುಟ್ಕೊಳ್ಳುತ್ತೆ. ಸೊ ಹೀಗಾಗಿ ಜಾಸ್ತಿ ನೋಡ್ಬೇಕಂತಪ್ಪ ಅಂದರೆ ತುಟಿ ಕ್ಯಾನ್ಸರ್ ಆಗ್ಬೋದು, ನಾಲಿಗೆ ಕ್ಯಾನ್ಸರು, ಬಾಯಿಯಲ್ಲಿ ಕ್ಯಾನ್ಸರ್ ಆಗುತ್ತೆ, ಗಂಟ್ಲು ಕ್ಯಾನ್ಸರ್ ಆಗುತ್ತೆ, ಹಾಗೂ ಲಂಗ್ಸ್ ಕ್ಯಾನ್ಸರ್ಗಳಾಗ್ಬೋದು. ಸೊ ಇವೆಲ್ಲ ಡೈರೆಕ್ಟ್ಲಿ ಎಕ್ಸ್ಪೋಸ್ ಆಗಿರುತ್ತೆ ಟೊಬ್ಯಾಕೊ ಒಂದು ತಿನ್ನೋದ್ರಿಂದಾಗಲಿ ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದಾಗಲಿ. ಸೊ ಆ ಕ್ಯಾನ್ಸರ್ ಕಣಗಳು ಕಂಟಿನ್ಯೂಸ್ಲಿ ಡೈಲಿ ಅದನ್ನು ಎಕ್ಸ್ಪೋಸ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡಿರೋದು. ಸೊ ಹೀಗಾಗಿ ಅಲ್ಲಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಭಾಳ. ಸೊ ಇದು ಅಲ್ಲದೇ ರಕ್ತದ ಮುಖಾಂತರ ಅದು ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗಿ ಸೊ ಅಲ್ಲಿ ಡ್ಯಾಮೇಜ್ ಮಾಡಿ ಇದು ಕ್ಯಾನ್ಸರ್ಗಳನ್ನು ಉಂಟು ಮಾಡಬಹುದು. ಡಾಕ್ಟರ್, ಇದು ಆ ತಂಬಾಕು ಚೀಟಿಗಳ ಮೇಲೆ ನೋಡಿದ್ರೆ, ಆ ಚಿತ್ರಗಳು ಸಿಗರೇಟ್ ಪ್ಯಾಕಿನ ಮೇಲೆ ನೋಡಿದ್ರೆ ಅದು ನಮ್ಗೆ ಮುಟ್ಲಿಕ್ಕೂ ಕೂಡ ಒಂದು ರೀತಿ ಭಯಾನಕ ಮತ್ತೆ ಅಸಹ್ಯ ಅಂತ ಕೂಡ ಅಂತ ಅನ್ಸುತ್ತೆ. ಇದು ಯಾಕೆ ಅದನ್ನ ಉಪಯೋಗಿಸೋರಿಗೆ ಬರೋದಿಲ್ಲ? ಅದಕ್ಕೆ ಏನು ಕಾರಣ? ಅದು ಅಷ್ಟೊಂದು ಅಡಿಕ್ಷನ್ ಆಗಿರ್ತಾರೆ ಅಂತ, ಅಥವಾ ಹೇಗೆ? ಇದು ಹೇಗಿದೆ ಅಂತಂದ್ರೆ, ಯಾರು ಅದನ್ನು ಸ್ಟಾರ್ಟ್ ಮಾಡಿರೋದೇ ಇಲ್ಲ, ಬಟ್ ಯಾರು ಅದನ್ನು ಒಂದು ಸಲ ಟ್ರೈ ಮಾಡಬೇಕು ಅಂತೇಳಿ ಏನೋ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಹೇಳಿದ್ನಲ್ಲ, ಗೆಳೆಯರ ಜೊತೆ ಕೂಡಿನೋ ಅಥವಾ ಮನೆಯಲ್ಲಿ ನೋಡಿನೋ, ಸೊ ಅದು ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಿಕೋಟಿನ್ ಎಷ್ಟು ಒಂದು ಅಡಿಕ್ಷನ್ ಮಾಡುತ್ತೆ ಅಂದರೆ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಸೊ ಆ ರೀತಿ ಅದು ಬ್ರೈನ್ನ ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ನಿಮಗೆ ಅದು ತಂಬಾಕು ತೊಗೊಳ್ಳೇಬೇಕು ಇನ್ ಎನಿ ಫಾರ್ಮ್ ಅನ್ನೋ ಹಾಗೆ ಅದು ನಿಮಗೆ ಅದು ಒಂಥರ ಕ್ರೇವಿಂಗ್ಸ್ ಅಂತೀವಿ, ಅಂದರೆ ಒಂಥರ ಹಸಿ ಹುಟ್ಟಿಸುತ್ತೆ. ಇಲ್ಲಪ್ಪ ಇದು ಬೇಕೇ ಬೇಕು, ನಾ ಇವತ್ತು ತೊಗೊಂಡೇ ಇಲ್ಲ, ಸೊ ಇವತ್ತು ತೊಗೊಳ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆ ಥರವಾದಂಥ ಒಂದು ಕಂಟ್ರೋಲ್ನ ಅದನ್ನು ಡೆವಲಪ್ ಮಾಡಿಬಿಡುತ್ತೆ. ಆ್ಯಂಡ್ ಈಗ ಇನ್ನೊಂದು ಏನು ಹೇಳಿದರೆ ನೀವು, ಅಂದರೆ ಮುಖ್ಯವಾಗಿ ಚಿತ್ರಗಳು ಅಂತ ಹೇಳಿದ್ರಿ. ಸೊ ಆ ಚಿತ್ರಗಳನ್ನು ಆ ಪ್ಯಾಕೆಟ್ಗಳ ಮೇಲೆ ಅದನ್ನು ಪ್ರಿಂಟ್ ಹಾಕ್ಸೋದು ಮೂಲ ಉದ್ದೇಶನೇ ಅದನ್ನಿಂದ ದೂರ ಇರಲಿ ಅಂತ. ಸೊ ಅದರ ಬಗ್ಗೆ ಒಂದು ಭಯ ಹುಟ್ಟಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಈಗ ಹೇಗೆ ಹೇಳಬೇಕಪ್ಪ ಅಂತಂದರೆ, ಈಗ ತಂಬಾಕು ನಿಷೇಧ ನಮ್ಮಲ್ಲಿ ಅಷ್ಟು ಸಂಪೂರ್ಣವಾಗಿಲ್ಲ. ಈಗ ತಂಬಾಕು ಉತ್ಪನ್ನಗಳು ಪ್ರೊಡ್ಯೂಸ್ ಮಾಡೋದು, ಮಾರಾಟ ಮಾಡೋದು ಎಲ್ಲ ಇದೆ. ಸೊ ಆದರೆ ಅದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸು ಇದ್ದಾವೆ ಗೌರ್ಮೆಂಟ್ ಕಡೆಯಿಂದ. ಸೊ ಈ ತಂಬಾಕು ಹಾಗೂ ದುಷ್ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಒಂದು ಪ್ರೋಗ್ರಾಮ್ಗಳು, ಒಂದು ಆ್ಯಕ್ಟ್, ರೂಲ್ಸ್, ರೆಗ್ಯುಲೇಷನ್ಗಳು ಗೌರ್ಮೆಂಟ್ ಮಾಡ್ತಾ ಇದೆ. ಸೊ ಅದರಲ್ಲಿ ಒಂದೇನಪ್ಪ ಅಂತಂದರೆ, ತಂಬಾಕು ಉತ್ಪನ್ನಗಳ ಮೇಲೆ ತಂಬಾಕುವಿನಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ನೀವು ಬರೀಬೇಕು, ಹಾಗೂ ಚಿತ್ರಗಳನ್ನು ಪ್ರಿಂಟ್ ಮಾಡಬೇಕು. ಸೊ ಅದರಲ್ಲಿ ತಂಬಾಕುವಿನ ಬಗ್ಗೆ ಡೀಟೇಲ್ಸ್ ಏನಿರುತ್ತೆ, ಅಂದರೆ ತಂಬಾಕು ನೀವು ಯೂಸ್ ಮಾಡ್ರಿ ಅಂತ ಹೇಳಿ ಪ್ರಚೋದನೆ ಮಾಡುವಂಥ ಇನ್ಫಾರ್ಮೇಷನ್ ಇರಬಾರ್ದು. ಬಟ್ ತಂಬಾಕುವಿನಿಂದ ಆಗುವಂಥ ದುಷ್ಪರಿಣಾಮದ ಇನ್ಫಾರ್ಮೇಷನು, ಇದರಲ್ಲಿ ಎಷ್ಟು ನಿಕೋಟಿನ್ ಇದೆ, ಎಷ್ಟು ತಂಬಾಕಿದೆ, ಹಾಗೂ ಅವು ಪಿಕ್ಚರ್ಸ್ಗಳು ಏನಾಗ್ತಾವಲ್ಲ, ಸೊ ಅವನ್ನೆಲ್ಲ ಪ್ರಿಂಟ್ ಮಾಡಬೇಕು. ಸೊ ಅದನ್ನು ನೋಡಿ ತಂಬಾಕನ್ನು ಯೂಸ್ ಮಾಡೋದ್ರಿಂದ ಜನ ಹೆದರಲಿ ಅನ್ನುವಂಥ ಒಂದು ಉದ್ದೇಶ ಅದರಲ್ಲಿ ಇರುತ್ತೆ. ಸೊ ಇನ್ನೂ ಒಂದು ಆ ಚಿತ್ರದ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಹೇಳ್ಬೇಕಂದ್ರೆ, ಸೊ ಅವು ಯಾವ ಚಿತ್ರಗಳು ಕಲ್ಪನೆ ಚಿತ್ರಗಳಲ್ಲ. ಸೊ ಎಲ್ಲ ನಿಜವಾದಂತಹ ತಂಬಾಕುವಿನಿಂದಂಥ ಆದಂಥ ಕ್ಯಾನ್ಸರ್ ರೋಗಿಗಳ ಚಿತ್ರವು. ಸೊ ಅದನ್ನಾದರೂ ನೋಡಿ ಜನ ಕಲೀಲಿ, ಅದನ್ನು ನೆನಪಿಟ್ಟುಕೊಳ್ಳಿ, ಹಾಗೂ ಅದರಿಂದ ದೂರ ಇರಲಿ ಅಂತ ಹೇಳಿ ಸೊ ಆ ಥರ ಚಿತ್ರಗಳನ್ನು ತೆಗೆದುಕೊಂಡು ಪ್ರತಿ ವರ್ಷ ಆ ಚಿತ್ರನ ಚೇಂಜ್ ಮಾಡ್ತಾರೆ. ನೀವು ನೋಡಿರ್ಬೇಕಾದ್ರೆ ಈಗ 25 ಏನು ಚಿತ್ರ ಇರುತ್ತೆ, 26 ಇರೋದಿಲ್ಲ. ಅಂದರೆ ಈಗ 24 ಆದಂಥ ಒಬ್ಬ ರೋಗಿಯ ಚಿತ್ರ ಅದು 25 ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಯರ್ ಮತ್ತೊಂದು ಚಿತ್ರ. ಅಂದರೆ ಈ ಥರ ಕೇಸಸ್ಗಳು ಆಗ್ತಾನೆ ಇರ್ತವೆ. ನಿಮ್ಗೆ ಆಗಿಲ್ಲ ಅಂತಂದರೆ ಇಟ್ ಈಸ್ ಯುವರ್ ಗುಡ್ ಲಕ್ ಅನ್ಬೋದು. ಸೊ ಆದರೆ ಹಂಗಂತೇಳಿ ನಾವು ಬಚಾವ್ ಆಗಿರ್ತೀವಿ ಎವ್ರಿ ಟೈಮ್ ಅಂತ ಅಲ್ಲ. ಸೊ ಇದನ್ನು ನೋಡಿ ಆದರೂ ಇದರಿಂದ ದೂರ ಇರ್ರಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಥರ ಚಿತ್ರಗಳನ್ನ ಅದರಲ್ಲಿ ಇದು ಮಾಡಿರ್ತಾರೆ. ಬಹಳ ಮುಖ್ಯವಾದ ಅಂಶ ಹೇಳಿದ್ರಿ. ಇದು ಸಾಮಾನ್ಯ ನಮ್ಮ ಜನಗಳಿಗಾಗಲಿ ಗೊತ್ತಾಗೋದಿಲ್ಲ. ಅದು ವರ್ಷ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವರ್ಷ ಯಾವ ಪೇಷಂಟ್ ಇರ್ತಾರೆ ಅವ್ರದೇ ಚಿತ್ರ ತೆಗೆದು ಹಾಕುವಂತ. ಹೌದು, ಆಘಾತಕಾರಿ ವಿಷಯ ಡಾಕ್ಟ್ರೆ. ಇನ್ನು ತಾವು ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗನ್ಸದೆ ಇದೊಂದು ಸಾಮುದಾಯಿಕ ಜವಾಬ್ದಾರಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ತಾವೊಬ್ಬ ಪ್ರೊಫೆಸರ್ ಆಗಿ ಸಮುದಾಯದಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದು ಆ ಥರದ್ದು ಏನಾದರೂ ಇದೆಯಾ? ಹೌದು.
ಈಗ ಹೇಗಿದೆಪ್ಪ ಅಂತಂದರೆ ನಾವು ಯಾವಾಗಾದರೂ ಕಮ್ಯುನಿಟಿ ಒಳಗೆ ಸಮುದಾಯದಲ್ಲಿ ಹೋದಾಗ ಸೊ ಅದಕ್ಕೆ ಅರಿವು ಮೂಡಿಸ್ಲಿಕ್ಕೆ ಕಮ್ಯುನಿಟಿಯಲ್ಲಿ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಸೊ ತಂಬಾಕುವಿನ ದುಷ್ಪರಿಣಾಮಗಳು ಹಾಗೂ ಅದನ್ನು ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಇನ್ನು ಯಾವ್ಯಾವುದಾದ ಟ್ರೀಟ್ಮೆಂಟ್ ಗಮ್ಸು ಸರ್ವಿಸಸ್ ಇದೆ ಅಂತ ಹೇಳಿ ನಾವು ಸಾಕಷ್ಟು ಆದಂಥ ಒಂದು ಸೆಷನ್ಸ್ಗಳನ್ನು ಪ್ರೋಗ್ರಾಮ್ಗಳನ್ನ ನಾವು ಕಮ್ಯುನಿಟಿ ಒಳಗೆ ಕಂಡಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ಜನರನ್ನ ಕೂಡಿಸಿ ಸೊ ಅವರಿಗೆ ತಂಬಾಕುವಿನ ಬಗ್ಗೆ ಒಂದು ಲೆಕ್ಚರ್ಸ್ ಅಂತಾಗಲಿ ಅಥವಾ ವಿಡಿಯೋಗಳನ್ನು ತೋರಿಸೋದಂತಾಗಲಿ, ಫೋಟೋಗ್ರಾಫ್ಸು, ಪೋಸ್ಟರ್ಸು ಅಥವಾ ಈವನ್ ಸಿಂಪಲ್ ಡಿಸ್ಕಷನ್ ಕೂಡ ನಾವು ಅವ್ರು ಮಾಡ್ಬೋದು. ಸೊ ಅದರೊಳಗೆ ಮೇನ್ ಟಾರ್ಗೆಟ್ ಗ್ರೂಪ್ ಅಂತ ಏನಿರುತ್ತೆ, ಈ ಯಂಗ್ಸ್ಟರ್ಸು, ಈ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ಹದಿಹರೆಯದ ಮಕ್ಕಳು, ಕಾಲೇಜಲ್ಲಿರುವಂಥ ಸ್ಟೂಡೆಂಟ್ಸು. ಸೊ ಅವರನ್ನು ನಾವು ಟಾರ್ಗೆಟ್ ಮಾಡಿ ಕೆಲವೊಮ್ಮೆ ಲೈಕ್ ಸ್ಕೂಲಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡಿದ್ವಿ ತಂಬಾಕುವಿನ ಬಗ್ಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ. ಸೊ ಆ ಥರ ಸಾಕಷ್ಟು ಆದಂಥ ಪ್ರೋಗ್ರಾಮ್ಗಳು ಸರ್ಕಾರದಿಂದನೂ ನಡೆಯುತ್ತಿರ್ತದೆ. ಪ್ರೋಗ್ರಾಮಲ್ಲಿ ಪ್ರೈವೇಟಲ್ಲಿ ಲೈಕ್ ನಾವು ಮೆಡಿಕಲ್ ಕಾಲೇಜು, NGOಸು ಅಥವಾ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಸೊ ಬೇರೆ ಬೇರೆ ತರಹದ ರೀತಿಯಿಂದನೂ ಮಾಡ್ಬೋದು. ಸೊ ಈಗ ನಾವು ಹೇಳ್ತೇವಲ್ಲ, ಸೊ ಇದರ ಅಂಗವಾಗಿ ಪ್ರತಿ ವರ್ಷ ಮೇ 31 ತಂಬಾಕು ಮುಕ್ತ ರಹಿತ ದಿನವಾಗಿ ನಾವು ಆಚರಣೆ ಮಾಡ್ತೀವಿ. ಸೊ ಅವತ್ತು ಪ್ರತಿ ಸ್ಕೂಲಲ್ಲಿ, ಪ್ರತಿ ಗಲ್ಲಿಯಲ್ಲಿ, ಸೊ ಗೌರ್ಮೆಂಟು, ಪ್ರೈವೇಟ್, ಸೊ ಎಲ್ಲರೂ ಕೂಡಿ ಒಂದು ಈ ತಂಬಾಕುವಿನ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಒಂದು ಪ್ರೋಗ್ರಾಮ್ಸ್ಗಳನ್ನು ಹಮ್ಮಿಕೊಳ್ತಿರ್ತೀವಿ. ಸೊ ಇದರಿಂದ ಸಾಕಷ್ಟು ಉಪಯೋಗನೂ ಆಗಿರುತ್ತೆ. ಸೊ ಆಮೇಲೆ ಹಾಸ್ಪಿಟಲಲ್ಲಿ, ನಮ್ಮ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ತಂಬಾಕುವಿನ ಯಾರಾದರೂ ಬಿಡಬೇಕು ಅಂತ ಮಾಡಿದರೆ ಸೊ ಅವರಿಗಾಗಿ ಒಂದು ಸೆಲ್ಲನ್ನು ನಿರ್ಮಾಣ ಮಾಡಿರ್ತೀವಿ. ಸೊ ಅವ್ರು ಅಲ್ಲಿ ಬಂದು ವಾಲಂಟರಿಲಿ ಬಂದು ನಾವು ಈ ಥರ ಬಿಡಬೇಕಂತೀವಿ, ಸೊ ನಮಗೇನು ಹೆಲ್ಪ್ ಮಾಡ್ಬೋದು ಅಂತ ಕೇಳಿದಾಗ ಸೊ ಅವರಿಗೆ ಎಲ್ಲ ರೀತಿಯಾದಂಥ ಸಲಹೆ, ಒಂದು ಸಮಾಲೋಚನೆ ಮಾಡಿ ಸೊ ಇವು ಗಮ್ಸ್ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಕೊಟ್ಟು ಸೊ ಆ ಥರನೂ ಒಂದು ಸರ್ವಿಸಸ್ ನಾವು ಕೊಡ್ತಾ ಇರ್ತೀವಿ. ಕುತೂಹಲಕ್ಕೆ ನನ್ನ ಪ್ರಶ್ನೆ, ತಾವು ಅದೇ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ರೀತಿ ಧೂಮಪಾನಕ್ಕೆ ಒಳಗಾದ ವ್ಯಕ್ತಿ ಅದರಿಂದ ಹೊರ ಬಂದಿದ್ದು ನಿದರ್ಶನ ಇದೆಯಾ? ಇದೆ ಸರ್, ಸಾಕಷ್ಟು ಇದೆ. ಸಾಕಷ್ಟು ಜನ ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ನಾವು ಸಾಕಷ್ಟು ಕೇಸಸ್ ಆ ಥರ ನೋಡ್ತಿರ್ತೀವಿ. ನಮ್ಮ ಹಾಸ್ಪಿಟಲಲ್ಲಿ ಬಂದು ಆ ಥರ ಟ್ರೀಟ್ಮೆಂಟ್ ತೊಗೊಂಡು ಬಿಟ್ಟಿರ್ತಾರೆ. ಸೊ ಈಗ ಹೇಗಿರುತ್ತೆ ಅಂದರೆ ಬಿಡ್ಲಿಕ್ಕೆ ಆಗ್ತಿರಂಗಿಲ್ಲ, ಬಟ್ ಬಿಟ್ಟ ಮೇಲೆ ಸಾಕಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ ಸಾಕಷ್ಟು ವರ್ಷಗಳವರೆಗೆ. ಅನ್ನೋಕ್ಕಿಂತ ಎಷ್ಟೋ ಜನ ಅದನ್ನು ಹೊಳ್ಳಿ ಆ ಚಟನ ಮತ್ತೆ ಸ್ಟಾರ್ಟ್ ಮಾಡೇ ಇಲ್ಲ. ಸೊ ಆ ಥರನೂ ನೋಡ್ತೀವಿ, ಆ ಥರ ಎಕ್ಸಾಂಪಲ್ಸ್ಗಳು ಇದ್ದಾವೆ ಸರ್. ಆಯಿತು. ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿಯವರೇ, ನಾವೀಗ ಈ ಸಂದರ್ಶನ ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕೇಳುಗರಿಗೆ ತಾವೇನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ಕಿವಿ ಮಾತು ಅಂತಂದರೆ ಈಗ ಪ್ರತಿಯೊಂದು ಜನರಿಗೆ, ಈಗ ನಾವು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ತಂಬಾಕುನಿಂದ ಸಾಕಷ್ಟು ದುಷ್ಪರಿಣಾಮಗಳಿದೆ. ತಂಬಾಕು ಒಂದು ಒಳ್ಳೆಯ ಪದಾರ್ಥ ಅಲ್ಲ, ಅದೊಂದು ಒಳ್ಳೆಯ ಚಟನೂ ಅಲ್ಲ. ಸೊ ಬಟ್ ಜನರಿಗೆ ಅದು ಗೊತ್ತಿದೆ, ಆದ್ರೂ ಒಂದು ಕ್ಷಣದ ಒಂದು ಚಟ ಅಂತೆಲ್ಲ ಸೊ ಅದಕ್ಕೆ ಬಿದ್ದು ಅದರ ದಾಸರಾಗಿಬಿಡ್ತಾರೆ. ಸೊ ಅದು ಸ್ವಲ್ಪನೇ ತಗೊಳ್ಳಿ, ಜಾಸ್ತಿನೇ ತಗೊಳ್ಳಿ, ಅದರ ತನ್ನ ದುಷ್ಪರಿಣಾಮಗಳನ್ನು ತೋರಿಸುತ್ತೆ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಟ್ಕೊಂಡು ಸೊ ಈ ಥರದಂಥ ದುಷ್ಪರಿಣಾಮಗಳಿಗೆ, ತಂಬಾಕು ಚಟಗಳಿಗೆ, ಅದರ ದುಷ್ಪರಿಣಾಮಕ್ಕೆ ಒಳಗಾಗದೆ ಒಳ್ಳೆಯದಾದಂಥ ಒಂದು ಹಾಬಿ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೊಳ್ಳೋದು. ಅದರಲ್ಲಿ ಪುಸ್ತಕ ಓದೋದಂತಾಗಲಿ, ವ್ಯಾಯಾಮ ಮಾಡೋದಂತಾಗಲಿ, ಅಥವಾ ಒಂದು ಮೆಡಿಟೇಷನ್, ಆಧ್ಯಾತ್ಮ ಚಿಂತನೆ, ಅಥವಾ ಏನಿಲ್ಲ ಅಂದ್ರೆ ಮನೆಯಲ್ಲಿ ಕೈ ತೋಟ, ಆ ಥರದ ಕೆಲಸಗಳನ್ನು ಮಾಡಿ ನಾವು ಟೈಮ್ ಪಾಸ್ ಮಾಡ್ಬೋದು. ಸೊ ಸಾಕಷ್ಟು ಒಳ್ಳೆಯದಾದಂತಹ ಚಟಗಳಿವೆ. ಸೊ ಅದನ್ನು ನಾವು ಶರಣ ಹೋಗ್ಬೇಕು ಅನ್ನೋದು ನನ್ನೊಂದು ಲಾಸ್ಟ್ ಕಿವಿ ಮಾತು. ಆಯಿತು ಡಾಕ್ಟ್ರೆ, ಭಾಳಷ್ಟು ವಿಷಯ ತಿಳಿಸ್ಕೊಟ್ರಿ. ಹಾಗಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಧೂಮಪಾನ ಹಾಗೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಈ ವಿಷಯದ ಕುರಿತು ವಿಜಯಪುರದ BLDE ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರವೀಣ್ ಗಂಗನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು FK ಶಿವಕುಮಾರ್.